ಆತ ಉನ್ನತ ಮಟ್ಟದ ಜವಾಬ್ದಾರಿ ಸ್ಥಾನದಲ್ಲಿದ್ದ ಅಧಿಕಾರಿ. ಆದರೆ ಒಬ್ಬ ಪರೌಡಿಯ ಹಾಗೆ ದಾಂಧಲೆ ನಡೆಸಿದ್ದಾನೆ. ದುಡ್ಡು ವಾಪಸ್ ಕೇಳಿದ ಸ್ನೇಹಿತನ ಮನೆಗೆ ನುಗ್ಗಿ ಹಲ್ಲೆ ನಡೆಸಿ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದು ಸದ್ಯ ಆ ಅಧಿಕಾರಿಯ ವಿರುದ್ಧ ಕೊನೆಗೂ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಕೆಎಎಸ್ ಅಧಿಕಾರಿ ವಿರುದ್ಧ ದಾಂಧಲೆ ಆರೋಪ. ಮನೆಗೆ ನುಗ್ಗಿ ಹಲ್ಲೆ ಮಾಡಿರೋ ಆಫೀಸರ್. ಕೆಎಎಸ್ ಅಧಿಕಾರಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಸ್ನೇಹಿತನ ಮನೆಗೆ ನುಗ್ಗಿ ದಾಂಧಲೆ ಮಾಡಿ ಹಲ್ಲೆ ಮಾಡಿದ್ದ ಸಂಬಂಧ ಈ ಕೆಎಎಸ್ ಅಧಿಕಾರಿ ನವೀನ್ ಕುಮಾರ್ ಮೇಲೆ ದೂರು ದಾಖಲಾಗಿತ್ತು. ಸಾಕ್ಷಿ ಹಾಗೂ ಪುರಾವೆಗಳ ಮೇಲೆ ಕೆಎಎಸ್ ಅಧಿಕಾರಿ ವಿರುದ್ಧ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಕೆಎಎಸ್ ಅಧಿಕಾರಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ರೂ ಚನ್ನರಾಯಪಟ್ಟಣ ತಾಲೂಕಿನ ತಹಶೀಲ್ದಾರ್ ಆಗಿದ್ದ ನವೀನ್ ಕುಮಾರ್ ತನ್ನ ಸ್ನೇಹಿತ ಚೇತನ್ ಎಂಬಾತನಿಂದ 30 ಲಕ್ಷ ಹಣ ಪಡೆದಿದ್ದ. ಕೆಎಎಸ್ ಹುದ್ದೆ ಮಾಡಿಸಿಕೊಡುವುದಾಗಿ 30 ಲಕ್ಷ ಹಣ ಪಡೆದು ಕಳ್ಳಾಟ ಆಡಿದ್ದ. ಕಳೆದ 6 ತಿಂಗಳ ಹಿಂದೆ 30 ಲಕ್ಷ ಹಣ ಕೊಡುವ ವಿಚಾರದಲ್ಲಿ ಚೇತನ್ ನವೀನ್ ಕುಮಾರ್ ನಡುವೆ ಜಗಳ ನಡೆದಿತ್ತು. ಆಗ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚೇತನ್ ಮನೆಗೆ ತನ್ನ ಬಾಮೈದ ಸತ್ಯನಾರಾಯಣ ಜೊತೆ ಗಲಾಟೆ ಮಾಡಿ ಕೆಎಎಸ್ ಅಧಿಕಾರಿ ನವೀನ್ ಕುಮಾರ್ ದೊಡ್ಡ ದಾಂಧಲೆಯನ್ನೇ ನಡೆಸಿದ್ದ. ಗಲಾಟೆ ಹಾಗೂ ಹಲ್ಲೆ ಸಂಬಂಧ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರುದಾರ ದೂರು ನೀಡಿದ್ದ. ಆದರೆ ಎಫ್ಐಆರ್ ದಾಖಲಿಸಿದ ಪೊಲೀಸರು ಕೇವಲ ಎನ್ಸಿಆರ್ ದಾಖಲಿಸಿಕೊಂಡು ಆರೋಪಿತರಿಗೆ ಸಹಾಯ ಮಾಡಿರುವುದಾಗಿ ಆರೋಪ ಇದೆ. ಇನ್ನು ದೂರುದಾರ ಚೇತನ್ ಕೋರ್ಟ್ ಮೂಲಕ ಖಾಸಗಿ ದೂರು ದಾಖಲು ಮಾಡಿ ಕೆಎಎಸ್ ಅಧಿಕಾರಿ ನವೀನ್ ಕುಮಾರ್ ಹಾಗೂ ಸತ್ಯನಾರಾಯಣ ವಿರುದ್ಧ ಎಫ್ಐಆರ್ ಮಾಡಿಸಿದ್ದು ನಂತರ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಕೇಸ್ಗಳನ್ನ ಉಲ್ಲೇಖಿಸಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಚಾರ್ಜ್ ಶೀಟ್ ನಲ್ಲಿ ಏನಿದೆ? ಬಿಎನ್ಎಸ್ 329 ಅತಿಕ್ರಮ ಪ್ರವೇಶ, ಬಿಎನ್ಎಸ್ 330 ಮನೆಗೆ ಅಕ್ರಮ ಪ್ರವೇಶ, ಬಿಎನ್ಎಸ್ 351 ಜೀವ ಬೆದರಿಕೆ. ಈ ಹಿಂದೆಯೂ ನವೀನ್ ಕುಮಾರ್ ವಿರುದ್ಧ ಕೇಸ್ ದಾಖಲಾಗಿದ್ದು, ಹಾಗಾದ್ರೆ ಆ ಕೇಸ್ಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ಹಿಂದಿನ ಕೇಸ್ ಹಿಸ್ಟರಿ. ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ದೂರು, ಸರ್ಕಾರದ ವಿರುದ್ಧ ಅವಹೇಳನಕಾರಿ ಮಾತು, ಸರ್ಕಾರ ಹಾಗೂ ಸಿಎಂ ವಿರುದ್ಧ ಅಶ್ಲೀಲ ಪದ ಬಳಕೆ. ಇಷ್ಟೆಲ್ಲ ಆರೋಪಗಳನ್ನ ಹೊತ್ತಿರೋ ಕೆಎಎಸ್ ಅಧಿಕಾರಿ ನವೀನ್ ಕುಮಾರ್ನನ್ನ ವರ್ಗಾವಣೆ ಮಾಡಲಾಗಿತ್ತು. ಪದೇ ಪದೇ ಸುದ್ದಿಯಾಗುತ್ತಿರುವ ಕೆಎಎಸ್ ಅಧಿಕಾರಿ ನವೀನ್ ಕುಮಾರ್ ವಿರುದ್ಧ ಇದೀಗ ಮತ್ತೊಂದು ಕ್ರಿಮಿನಲ್ ಕೇಸ್ ದಾಖಲಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಅದೇನೇ ಹೇಳಿ ಇಂತಹ ದುರಹಂಕಾರಿ ಅಧಿಕಾರಿಗೆ ನ್ಯಾಯಾಲಯ ಸರಿಯಾಗಿ ಬಿಸಿ ಮುಟ್ಟಿಸಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.